ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದುಕ್ಮುನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು SSLC ಪರೀಕ್ಷೆಯಲ್ಲಿ ಬರುವಂತಹ 5 ಅಂಕದ ಒಂದು ಪ್ರಶ್ನೆಯನ್ನು ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ ಯಾವ ರೀತಿ ಇದೆ ಅಂದರೆ, ಚಿತ್ರದಲ್ಲಿ ತೋರಿಸಿರುವಂತೆ ಚಿತ್ರ ಎಲ್ಲಿದೆ ನೋಡ್ರಿ, ಈ ಕಡೆ ಇದು ಚಿತ್ರ. ಈ ಚಿತ್ರದಲ್ಲಿ ತೋರಿಸಿರುವಂತೆ ಸಿಲಿಂಡರ್ನ ಎರಡೂ ಬದಿಗಳಲ್ಲಿ ಸಮತ್ರಿಜ್ಯವಿರುವ ಅರ್ಧಗೋಳಗಳನ್ನು ಜೋಡಿಸಿರುವ ಆಕಾರದಲ್ಲಿ ಒಂದು ಹಾಲಿನ ಟ್ಯಾಂಕನ್ನು ನಿರ್ಮಿಸಲಾಗಿದೆ. ಈ ಟ್ಯಾಂಕಿನ ಒಟ್ಟು ಎತ್ತರ 6 ಮೀಟರ್ ಮತ್ತು ತ್ರಿಜ್ಯ 1 ಮೀಟರ್ ಆಗಿದ್ದರೆ ಈ ಟ್ಯಾಂಕ್ನಲ್ಲಿ ತುಂಬಬಹುದಾದ ಗರಿಷ್ಠ ಹಾಲಿನ ಪ್ರಮಾಣವನ್ನು ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ. ಸರಿ, ಈ ಚಿತ್ರ ಹೇಗೆ ಬಿಡಿಸಿದ್ದಾರೆ, ಈ ಟ್ಯಾಂಕನ್ನು ಯಾವ ರೀತಿ ರೆಡಿ ಮಾಡಿದ್ದಾರೆ ಅವರು ಅಂತ ಕೇಳಿದ್ರೆ, ಇಲ್ಲಿ ನೋಡ್ರಿ, ಸಿಲಿಂಡರಿನ ಎರಡೂ ಬದಿಗಳಲ್ಲಿ, ಇಲ್ಲಿ ಮಧ್ಯದಲ್ಲಿ ಸಿಲಿಂಡರ್ ಇದೆ. ಈ ಸಿಲಿಂಡರ್ನ ಎರಡೂ ಕಡೆ, ಇಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕಡೆ ಏನು ಮಾಡಿದ್ದಾರೆ, ಸಮತ್ರಿಜ್ಯವಿರುವ ಅರ್ಧಗೋಳಗಳನ್ನು ಜೋಡಿಸಿರುವ, ಅಂದರೆ ಸಮತ್ರಿಜ್ಯ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲೇನಾಗುತ್ತೆ ತ್ರಿಜ್ಯ, ಇಲ್ಲಿ ಒಂದು ತ್ರಿಜ್ಯ ಇರುತ್ತೆ, ನಿಮಗೆ ಗೊತ್ತಿದೆ ಅಲ್ವಾ. ಹಾಂ, ಈ ತ್ರಿಜ್ಯ ಏನಾಗಿದೆ, ಇಲ್ಲೂ ಸಮ ಇದೆ, ಇಲ್ಲಿರೋ ತ್ರಿಜ್ಯನೂ ಸಹಿತ ಸಮಾನಾಗಿದೆ. ಇಲ್ಲಿ ಎಷ್ಟಿರೋ ತ್ರಿಜ್ಯವನ್ನು ಅಳವಡಿಸಿದಾರೋ ಇಲ್ಲೂ ಅಷ್ಟೇ ಅಳವಡಿಸಿದ್ದಾರೆ. ಈ ಥರ ಮಾಡಿ ಸಮತ್ರಿಜ್ಯವಿರುವ ಅರ್ಧಗೋಳಗಳನ್ನು ಜೋಡಿಸಿರುವ ಆಕಾರದಲ್ಲಿ ಒಂದು ಹಾಲಿನ ಟ್ಯಾಂಕನ್ನು ನಿರ್ಮಿಸಲಾಗಿದೆ. ಇದನ್ನು ಮತ್ತು ಇದನ್ನು ಎರಡನ್ನು ಜೋಡಿಸಿ ಏನು ಮಾಡಿದ್ದಾರೆ, ಹಾಲಿನ ಟ್ಯಾಂಕನ್ನು ನಿರ್ಮಿಸಿದ್ದಾರೆ. ನೆಕ್ಸ್ಟು, ಈ ಟ್ಯಾಂಕಿನ ಒಟ್ಟು ಎತ್ತರ ಇಲ್ಲಿಂದ ಇಲ್ಲಿವರೆಗೆ ಟೋಟಲ್ ಎತ್ತರ 6 ಮೀಟರ್ ಅಂತ ಹೇಳಿದ್ದಾರೆ. ಮತ್ತು ತ್ರಿಜ್ಯ, ಇಲ್ಲಿ ತ್ರಿಜ್ಯ ಇದೆಯಲ್ಲ, ಈ ತ್ರಿಜ್ಯ ಎಷ್ಟು ಹೇಳಿದ್ದಾರೆ, 1 ಮೀಟರ್ ಅಂಥೇಳಿ ಹೇಳಿದ್ದಾರೆ. ಸರಿನಾ? ಈ ಟ್ಯಾಂಕಿನಲ್ಲಿ ತುಂಬಬಹುದಾದ ಗರಿಷ್ಠ ಹಾಲಿನ ಪ್ರಮಾಣ. ಈಗ ಇವು ಎರಡನ್ನು ಜೋಡಿಸಿ, ಎರಡು ಅರ್ಧಗೋಳಗಳನ್ನು ಜೋಡಿಸಿ ಒಂದು ಆಕಾರ ರೆಡಿ ಮಾಡಿದಾರಲ್ಲ, ಆ ಆಕಾರದಲ್ಲಿ ಹಾಲನ್ನು ಹಿಡಿಸ್ಬೇಕು ಅವರು. ಎಷ್ಟು ಹಾಲಿನ ಪ್ರಮಾಣ ಹಿಡಿಯುತ್ತೆ ಅದರಲ್ಲಿ ಅಂಥೇಳಿ ಕಂಡು ಹಿಡಬೇಕು. ಅಂದರೆ ಒಂದು ವಸ್ತುವಿನಲ್ಲಿ ಹಿಡಿಯಬಹುದಾದ ಒಂದು ಅಂಶದ ಪ್ರಮಾಣವನ್ನು ನಾವು ಯಾವುದರಿಂದ ಗುರುತಿಸ್ತೀವಪ್ಪ, ಹೇಗೆ ಕಂಡುಹಿಡಿತೀವಪ್ಪ ಅಂತ ಕೇಳಿದ್ರೆ, ಅದರಲ್ಲಿ ನಾವು ಕಂಡುಹಿಡಿಯೋದು ಘನಫಲವನ್ನು. ಯಾವುದನ್ನು ಕಂಡುಹಿಡಿತೀವಿ, ಘನಫಲವನ್ನು ಕಂಡುಹಿಡಿತೀವಿ. ಸರಿನಾ? ಈಗ ನಮಗಿಲ್ಲಿ ಕಾಣಿಸ್ತಿರುವಂಥ ಆಕೃತಿಗಳು ಯಾವ್ಯಾವುದು, ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಸಿಲಿಂಡರ್ ಕಾಣಿಸ್ತಾ ಇದೆ, ಆಯಿತಾ. ಇಲ್ಲಿ ಒಂದು ಅರ್ಧಗೋಳ, ಇಲ್ಲಿ ಒಂದು ಅರ್ಧಗೋಳ, ಇದು ಎರಡನ್ನೂ ಸೇರಿಸಿದ್ರೆ ಮತ್ತು ಪೂರ್ಣಗೋಳ ಆಗ್ತದೆ. ಓಕೆನಾ? ಸರಿ, ಈಗ ಇಲ್ಲಿ ಸಿಲಿಂಡರ್ನ ಘನಫಲ ಕಂಡುಹಿಡಿಬೇಕು. ಅದಾದಮೇಲೆ ಏನು ಮಾಡಬೇಕು, ಎರಡು ಅರ್ಧಗೋಳಗಳ ಘನಫಲವನ್ನು ಕಂಡುಹಿಡಿಬೇಕು. ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಏನು, πr² h ಅಂಥೇಳಿ. ಈಗ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಏನು, 2πr³ ಅಂಥೇಳಿ. ಇದು ಅರ್ಧಗೋಳ, ಇಲ್ಲಿ ಎರಡೂ ಅರ್ಧಗೋಳ ಇರೋದ್ರಿಂದ ಡೈರೆಕ್ಟಾಗಿ ನಾವು 4πr³ ಅಂಥೇಳಿ ಅಪ್ಲೈ ಮಾಡಬಹುದು. ಅದು ನಮ್ಮ ಇಷ್ಟ. ಓಕೆನಾ? ಸರಿ, ಈಗ ಬನ್ನಿ ವಿಡಿಯೋನ ಸಾಲ್ವ್ ಮಾಡೋಣ, ಈ ಲೆಕ್ಕನ ಸಾಲ್ವ್ ಮಾಡೋಣ. ಮೊದಲನೇದಾಗಿ ಅವರು ಏನು ಕೊಟ್ಟಿರ್ತಾರೆ ಅನ್ನೋದನ್ನು ಬರಿಬೇಕು. ಸರಿ, ಬರೀರಿ. ಏನು ಕೊಟ್ಟಿದ್ದಾರೆ, ಟ್ಯಾಂಕಿನ ಒಟ್ಟು ಎತ್ತರ ಅಂತ ಹೇಳಿ ಕೇಳಿದ್ದಾರೆ. ಏನು ಹೇಳ್ರಿ, ಟ್ಯಾಂಕಿನ ಒಟ್ಟು ಎತ್ತರ ಈಕ್ವಲ್ ಟು ಎಷ್ಟಿದೆ, 6 ಮೀಟರ್. ಟ್ಯಾಂಕಿನ ತ್ರಿಜ್ಯ ಎಷ್ಟು ಹೇಳಿದ್ದಾರೆ, 1 ಮೀಟರ್ ಅಂತೇಳಿ ಹೇಳಿದ್ದಾರೆ. ನಾವೇನು ಕಂಡುಹಿಡಬೇಕು, ಈ ಟ್ಯಾಂಕಿನಲ್ಲಿ ತುಂಬಬಹುದಾದ ಹಾಲಿನ ಪ್ರಮಾಣವನ್ನು ಕಂಡುಹಿಡಿಬೇಕು, ಅಂತಂದರೆ ಘನಫಲವನ್ನು ಕಂಡುಹಿಡಿಬೇಕು. ಸರಿನಾ? ಹಾಂ, ಈಗ ಘನಫಲವನ್ನು ಕಂಡುಹಿಡಿಯಲಿಕ್ಕೆ ನಾವು ಎರಡು ಬೇರೆ ಬೇರೆ ಆಕೃತಿಗಳನ್ನು ತಗೋಬೇಕು ಅಂತ ಇದರಲ್ಲಿ ಹೇಳಿದೆ ಅಲ್ವಾ. ಫಸ್ಟ್ ಯಾವುದು, ಸಿಲಿಂಡರ್ ತಗೋಬೇಕು, ಅದಾದಮೇಲೆ 2 ಅರ್ಧಗೋಳಗಳನ್ನು ತಗೋಬೇಕು. ಸಿಲಿಂಡರ್ ತಗೋಬೇಕಲ್ವ ಫಸ್ಟು. ಈ ಸಿಲಿಂಡ್ರಲ್ಲಿ ಇಲ್ಲಿ π ಅಂದರೆ ಅದ್ರ ಬೆಲೆಯನ್ನು 22/7 ಅಂತ ಹಾಕ್ಬೋದು, ಇಲ್ಲ 3.14 ಅಂತೇಳಿ ಹಾಕ್ಬೋದು. ಇಲ್ಲಿ r, ಈ ಸಿಲಿಂಡ್ರಿಗೆ ಎಷ್ಟಿದೆಯೋ ಅಷ್ಟೇ ತ್ರಿಜ್ಯ ಯಾವುದಕ್ಕೂ ಇರುತ್ತೆ, ಅರ್ಧಗೋಳಕ್ಕೆ. ಹಾಗಾದರೆ r ಅಂತೂ ಸೇಮ್, ಎಷ್ಟು ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ, 1, r ಅಂತೂ 1 ಅಂಥೇಳಿ ಹಾಕ್ಬೋದು. ಆದರೆ ಇಲ್ಲಿರುವಂತಹ H ಏನಿದೆ ಅದು ಸಿಲಿಂಡ್ರಿಗೆ ಮಾತ್ರ ಸಂಬಂಧಪಟ್ಟಿರೋದು. ಆದರೆ ನಮಗೇನು ಹೇಳಿದ್ದಾರೆ, ಟ್ಯಾಂಕಿನ ಒಟ್ಟು ಎತ್ತರ ಅಂತಂದರೆ ಈ ಅರ್ಧಗೋಳಗಳನ್ನು ಸೇರಿಸಿ ನಮಗೆ ಎತ್ತರವನ್ನು ಹೇಳಿದ್ದಾರೆ. ಸೊ ನಾವಿಲ್ಲಿ ಫಸ್ಟ್ ಏನು ಮಾಡಬೇಕು, H ಏನು ಅನ್ನೋದನ್ನು ಕಂಡು ಹಿಡ್ಕೋಬೇಕು. ಸರಿನಾ? ಅಂದರೆ ಈ ಇಡೀ ಆರಲ್ಲಿ ಈ ಅರ್ಧಗೋಳದ ತ್ರಿಜ್ಯ ಮತ್ತು ಈ ಮತ್ತೊಂದು ಅರ್ಧಗೋಳದ ತ್ರಿಜ್ಯವನ್ನು ಕಳೆದ್ರೆ ಆಯಿತು. ಸರಿನಾ? ಇಲ್ಲಿ ಮತ್ತೊಂದು ವಿಷಯ ಏನಂದರೆ, ಇಲ್ಲಿ ಎಷ್ಟಿರುತ್ತೋ ತ್ರಿಜ್ಯ, ಇಲ್ಲಿಂದ ಇಲ್ಲಿಗೂ ಸಹಿತ ಅಷ್ಟೇ ಇರುತ್ತೆ. ಇಲ್ಲಿ 1 ಹೇಳಿದಾರಲ್ಲ, ಸೊ ಇಲ್ಲೂ 1 ಮೀಟರ್ ಅಂತ ಹೇಳಿ ಬರುತ್ತೆ. ಇಲ್ಲಿ 1 ಬಂದಿದೆಯಲ್ಲ, ಸೊ ಇಲ್ಲೂ ಸಹಿತ ಎಷ್ಟು ಅಂತ ಹೇಳಿ ಬರುತ್ತೆ, 1. ಟೋಟಲ್ ಆಗಿ
ಈ 6 ಮೀಟರಲ್ಲಿ ಇಲ್ಲೊಂದು ಮೀಟ್ರ್ ಕಳಿಬೇಕು, ಇಲ್ಲಿ 1 ಮೀಟರ್ನ ಕಳಿಬೇಕು. ಸರಿನಾ? ಈ 6ರಲ್ಲಿ ಟೋಟಲ್ ಇಲ್ಲೊಂದು ಕಳೆದ್ರೆ ಎಷ್ಟು ಉಳಿತು ಹೇಳ್ರಿ? 4 ಮೀಟ್ರ್ ಉಳಿತಲ್ಲ, ಅದೇ 4 ಮೀಟರ್ ಅನ್ನೋದು ನಮ್ಮ ಸಿಲಿಂಡರ್ನ ಎತ್ತರ ಆಗಿರುತ್ತೆ. ಸರಿನಾ? ಇದನ್ನೆಲ್ಲ ನಾವು ಬರಿಬೇಕು. ಸರಿ, ಬನ್ನಿ ಇದನ್ನು ಬರೆಯೋಣ ಹೇಗೆ ಅಂತೇಳಿ. ಓಕೆನಾ? ನೋಡ್ರಿ, 2 ಅರ್ಧಗೋಳದ ಎತ್ತರ ಈಕ್ವಲ್ ಟು, ನಾ ಹೇಳಿದೆ ಅಲ್ವಾ 2 ಅರ್ಧಗೋಳ ಇದೆ ಗುಣಿಸು 6. ಇಲ್ಲಿ ಹೇಳಿದೆ ಅಲ್ವಾ, ಇಲ್ಲಿ ತ್ರಿಜ್ಯ ಎಷ್ಟಿರುತ್ತೋ ಇಲ್ಲೂ ಸಹಿತ ಅಷ್ಟೇ ಇರುತ್ತೆ. ಸೊ ಇಲ್ಲಿ 6 ಅಂತ ಇದ್ದಿದ್ದಕ್ಕೆ ನಾನು ಇಲ್ಲೂ 6 ಅಂತಲೇ ತೊಗೊಂಡಿದ್ದೀನಿ. ಸರಿನಾ? ಉತ್ತರ ಏನು ಬರುತ್ತೆ? 2 ಗುಣಿಸು 6. 6 ಅಂದರೆ ತ್ರಿಜ್ಯ ಎಷ್ಟಿದೆ? 1. ಆನ್ಸರ್ ಏನು ಬರುತ್ತೆ? 2 ಮೀಟರ್. 2 ಅರ್ಧಗೋಳದ ಎತ್ತರ 2 ಮೀಟರ್ ಆಯಿತು. ಈಗ ನಾವೇನು ಮಾಡಬೇಕು? ಸಿಲಿಂಡರ್ನ ಎತ್ತರ ಕಂಡುಹಿಡಬೇಕು. ಸಿಲಿಂಡರಿನ ಎತ್ತರ ಈಕ್ವಲ್ ಟು H ಮೈನಸ್ 2R. ಓಕೆ, ಹೆಚ್ ಅಂತಂದರೆ ಇಡೀ ಎಲ್ಲ ಇಲ್ಲಿ ಬರ್ತಿದ್ದೀನಲ್ಲ 6, ಇದು ಪೂರ್ತಿ ಎತ್ತರ ಟೋಟಲ್ ಆಗಿ 6 ಇದೆ, ಮೈನಸ್ 2 ಇಂಟು R. 2R ಎಷ್ಟು ಬಂತು? 2 ಅಂತ ಹೇಳಿ ಬಂತು. 6ರಲ್ಲಿ 2 ಕಳೆದ್ರೆ ಎಷ್ಟು? 4 ಮೀಟರ್. ಹಾಗಾದರೆ ಸಿಲಿಂಡರ್ನ ಎತ್ತರ ಎಷ್ಟು ಬಂತು? 4 ಮೀಟರ್ ಅಂತ ಹೇಳಿ ಬಂತು. ಈಗ ಸಿಲಿಂಡರ್ನ ಎತ್ತರನೂ ಗೊತ್ತಾಗಿದೆ. ನಮಗೆ ನೋಡಿರಿ ಯಾವ ಅಪ್ಲೈ ಮಾಡಬೇಕು, ಯಾವ ಫಾರ್ಮುಲಾನ? ಪೈ ಬೆಲೆ ಗೊತ್ತಿದೆ, 6 ಗೊತ್ತಿದೆ, H ಬೆಲೆನೂ ಗೊತ್ತಾಯಿತು. ಸೊ ಈಗ ಈ ವ್ಯಾಲ್ಯೂನ ಅಪ್ಲೈ ಮಾಡಿ ಬೆಲೆಯನ್ನು ಕಂಡುಹಿಡಿಯೋಣ. ಸರಿನಾ? ಫಸ್ಟು ಸಿಲಿಂಡರಿನ ಘನಫಲವನ್ನು ಕಂಡುಹಿಡಿಯೋಣ. ಸಿಲಿಂಡರಿನ ಘನಫಲ ಈಕ್ವಲ್ ಟು ಪೈ R ಸ್ಕ್ವೇರ್ H ಅಂಥೇಳಿ. ಓಕೆನಾ? ಇದು ಫಾರ್ಮುಲಾ. ಈ ಫಾರ್ಮುಲಾನೆಲ್ಲ ನೀವು ಬೈಪಟ್ ಹಾಕ್ಕೋಬೇಕು. ಓಕೆನಾ? ಈಕ್ವಲ್ ಟು ಪೈ ಬೆಲೆ ಈಗ ಸದ್ಯಕ್ಕೆ ಕೊಡೋದು ಬೇಡ, ಲಾಸ್ಟಿಗೆ ಕೊಟ್ಟು ಇದು ಮಾಡೋಣ. ಪೈ ಇಂಟು ಯಾವುದೇ ಚಿಹ್ನೆ ಇಲ್ಲ ಅಂದರೆ ಗುಣಾಕಾರ ಚಿಹ್ನೆ ಇರುತ್ತೆ ಅಂತ ಹೇಳತ್ತ. R ಸ್ಕ್ವೇರ್. R ಅಂದರೆ ಎಷ್ಟು ಬರ್ದಿದ್ದೀವಿ ಹೇಳ್ರಿ? ಇಲ್ಲಿ ನೋಡ್ರಿ, ತ್ರಿಜ್ಯ. R ಅಂದರೆ ತ್ರಿಜ್ಯ ಎಷ್ಟು ಬರ್ದಿದ್ವಿ? 1 ಸ್ಕ್ವೇರ್ ಅಂದರೆ ಒಂದೇ ಬರುತ್ತೆ. 1 ಸ್ಕ್ವೇರ್ ಅಂದರೆ 1ಅನ್ನು 2 ಸಲ ಗುಣಿಸಬೇಕು ಅಂತ ಹೇಳತ್ತ. 1 ಗುಣಿಸು 1. ಒಂದೊಂದಲೇ ಎಷ್ಟು ಬಂತು? 1 ಅಂತಲೇ ಬರುತ್ತೆ. ಗುಣಿಸು H. ಇಲ್ಲಿ ಸಿಲಿಂಡರಿನ ಘನಫಲ ಕಂಡು ಹಿಡಿತಾ ಇರೋದಕ್ಕೆ ಎತ್ತರ ಯಾವುದ್ರದ್ದು ತೊಗೋಬೇಕು? ಸಿಲಿಂಡರಿನ ಎತ್ತರವನ್ನೇ ತೊಗೋಬೇಕು. ಸೊ ನಾನೇನು ಬರಿತೀನಿ? 4 ಅಂಥೇಳಿ ಬರಿತೀನಿ. 4 ಗುಣಿಸು 1 4, 4 ಗುಣಿಸು ಪೈ 4 ಪೈ ಮೀಟರ್ ಕ್ಯೂಬ್. ಘನಫಲ ಯಾವತ್ತೂ ಯಾವುದರಲ್ಲಿ ಇರುತ್ತೆ? ಮೀಟರ್ ಕ್ಯೂಬಲ್ಲಿ ಇರುತ್ತೆ. ಈಗ ಸಿಲಿಂಡರಿನ ಘನಫಲ ಕಂಡು ಹಿಡಿದ್ವಿ. ಅದಾದಮೇಲೆ 2 ಅರ್ಧಗೋಳಗಳ ಘನಫಲ ಕಂಡು ಹಿಡಿಬೇಕಲ್ವಾ? ಅದನ್ನು ಕಂಡು ಹಿಡಿಯೋಣ. 2 ಅರ್ಧಗೋಳಗಳ ಘನಫಲ ಈಕ್ವಲ್ ಟು 2 ಅರ್ಧಗೋಳಗಳ ಘನಫಲ ಅಂದರೆ 2 ಗುಣಿಸು 2 ಇದ್ದಾವೆ, ಸೊ 2 ಗುಣಿಸು ಅರ್ಧಗೋಳದ ಘನಫಲ ಕಂಡುಹಿಡಿಯುವಂಥ ಸೂತ್ರ 2πr³ ಡಿವೈಡೆಡ್ ಬೈ 3. ಇದು ಫಾರ್ಮುಲಾ, ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿ 2 ಯಾಕೆ ಬರದೆ? ಯಾಕಂದರೆ 2 ಅರ್ಧಗೋಳಗಳಿದ್ದಾವೆ, ಅದಕ್ಕೋಸ್ಕರ ಬರದೆ ಗುಣಿಸು. ಇದು ಅರ್ಧಗೋಳದ ಘನಫಲ ಕಂಡುಹಿಡಿಯುವಂಥ ಸೂತ್ರ ನಮಗೆ. ಓಕೆನಾ? ಸರಿ, 2 ಗುಣಿಸು 2 ಪೈ ಬೆಲೆ ಈಗ ಹಾಕೋದು ಬೇಡ, ಲಾಸ್ಟಿಗೆ ಹಾಕೋಣ. 2πr. ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆಯಲ್ಲ, ಇಲ್ಲಿ ನೋಡಿರಿ R 1 ಹಾಕಿದ್ದೀವಿ. ಇಲ್ಲಿ ಅರ್ಧಗೋಳಕ್ಕೆ ಯಾವ ತ್ರಿಜ್ಯ ಇರುತ್ತೋ ಸಿಲಿಂಡರಿಗೂ ಸಹಿತ ಅದೇ ತ್ರಿಜ್ಯ ಇರುತ್ತೆ. ಯಾಕಂದರೆ ಅದೆರಡು ಅಟ್ಯಾಚ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ 2 ಸೇಮ್ ಇರುತ್ತೆ. ಓಕೆನಾ? ಹಾಗಾದರೆ R ಏನು ಬಂತು? 1 ಅಂಥೇಳಿ ಬಂತು. ಓಕೆ, ಗುಣಿಸು 1 ಅಂಥೇಳಿ ಬರುತ್ತೆ, ಡಿವೈಡೆಡ್ ಬೈ 3. ಸರಿನಾ? 2 1 2, 2 2 4 ಪೈ ಡಿವೈಡೆಡ್ ಬೈ 3 ಅಂಥೇಳಿ ಬಂತು. ಇಲ್ಲೂ ಸಹಿತ ಮೀಟರಲ್ಲಿರುತ್ತೆ, ಅದಕ್ಕೆ ಆನ್ಸರ್ ಏನು ಬಂತು? ಮೀಟರ್ ಕ್ಯೂಬ್ ಅಂಥೇಳಿ ಬರಿತೀನಿ. ಓಕೆನಾ? ಯಾಕಂದರೆ ಘನಫಲ ಯಾವತ್ತು ಯಾವುದ್ರಲ್ಲಿರುತ್ತೆ? ಮೀಟರ್ ಕ್ಯೂಬಲ್ಲಿರುತ್ತೆ. ಸರಿ, ಈಗ ಸಿಲಿಂಡರಿನ ಘನಫಲ ಕಂಡು ಹಿಡಿದ್ವಿ, 2 ಅರ್ಧಗೋಳದ ಘನಫಲ ಕಂಡು ಹಿಡಿದ್ವಿ. ಅದು ಎರಡನ್ನು ಏನು ಮಾಡಬೇಕು? ಕೂಡಿಸಿದಾಗ ಮಾತ್ರ ತಾನೇ ಈ ಆಕೃತಿ ಸಿಗೋದು ನಮಗೆ. ಈ ಆಕೃತಿಯ ಘನಫಲವನ್ನು ಕಂಡು ಹಿಡಬೇಕು ಅಂದರೆ ಇಲ್ಲಿ ಸಿಲಿಂಡರಿನ ಘನಫಲ ಮತ್ತು ಇಲ್ಲೇನು ಅರ್ಧಗೋಳದ ಘನಫಲ ಎರಡನ್ನು ಕೂಡಿಸ್ಬೇಕಲ್ವಾ? ಸರಿ, ಬನ್ನಿ ಅದು ಎರಡನ್ನು ಕೂಡಿಸೋಣ. ಓಕೆನಾ? ಈಗ ಟ್ಯಾಂಕಿನ ಒಟ್ಟು ಘನಫಲವನ್ನು ಕಂಡುಹಿಡಬೇಕು ಅಂದರೆ ನಮಗೆ ಯಾವ್ಯಾವ ಘನಫಲ ಬೇಕು? ಸಿಲಿಂಡರಿನ ಘನಫಲ ಪ್ಲಸ್ 2 ಅರ್ಧಗೋಳಗಳ ಘನಫಲ ಬೇಕು. ಇದು ಎರಡನ್ನು ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಾಗಿದೆ, ಇಲ್ಲಿ ಬರೆಯೋಣ ಅಷ್ಟೇ. ಸಿಲಿಂಡರಿನ ಘನಫಲ ಎಷ್ಟು ಬಂದಿತ್ತು ಹೇಳ್ರಿ? 4π ಮೀಟರ್ ಕ್ಯೂಬ್ ಅಂಥೇಳಿ ಬಂದಿತ್ತು. ಮೀಟರ್ ಕ್ಯೂಬ್ ಅಂಥೇಳಿ ಆಮೇಲೆ ಬರೆಯೋಣ, 4π ಅನ್ನೋದು ಸಾಕು. ಪ್ಲಸ್ ಅರ್ಧಗೋಳಗಳ ಘನಫಲ, 2 ಅರ್ಧಗೋಳಗಳ ಘನಫಲ ಕಂಡು ಹಿಡಿದ್ವಲ್ಲ, ಎಷ್ಟು ಬಂತು?
4/3 ಪೈ ಮೀಟರ್ ಕ್ಯೂಬ್ ಅಂತ ಹೇಳಿ ಬಂದಿತ್ತು, ಅದನ್ನು ಆಮೇಲೆ ಬರೆಯೋಣ. ಓಕೆ, ಇಲ್ಲೂ 4 ಪೈ, ಇಲ್ಲೂ 4 ಪೈ. ಸೊ 4 ಪೈನ ಏನು ಮಾಡಿದೆ, ಕಾಮನ್ ತೆಗೆದೆ. ಇಲ್ಲಿ ಏನು ಉಳಿತು, ಇಲ್ಲಿ 4 ಪೈನ ಕಾಮನ್ ತೆಗೆದ್ರೆ ಏನೂ ಉಳಿದಿಲ್ಲ ಅಂದರೆ 1 ಉಳಿದಿದೆ ಅಂತ ಹೇಳಿ ಅರ್ಥ. ಪ್ಲಸ್ ಇಲ್ಲಿ 4 ಪೈ ಕಾಮನ್ ತೆಗೆದ್ರೆ 1/3 ಉಳಿದಿದೆ ಅಂತ ಹೇಳಿ ಅರ್ಥ. ಸರಿನಾ? ಇದು ನೆಕ್ಸ್ಟ್ ನೋಡಿ, 4 ಪೈ ಇಂಟು ಇಲ್ಲಿ ಛೇದದಲ್ಲಿ ಏನೂ ಇಲ್ಲ ಅಂದರೆ 1 ಇದೆ ಅಂತ ಹೇಳಿ ಅರ್ಥ. ಇಲ್ಲಿ 1ಅನ್ನು ಡೈರೆಕ್ಟಾಗಿ 1/3 ಕೂಡ್ಸಕ್ಕೆ ಬರಲ್ಲ, ಅದಕ್ಕೋಸ್ಕರ ಏನು ತೆಗಿಬೇಕು, ಲಸವನ್ನು ತೆಗಿಬೇಕು. ಯಾವ್ಯಾವ ಸಂಖ್ಯೆದಪ್ಪ, ಛೇದಗಳ ಲಸ. ಛೇದಗಳು ಯಾವ್ಯಾವುದು, 1 ಮತ್ತು 3. 1 ಮತ್ತು 3ರ ಲಸ 3 ಅಂತ ಹೇಳಿ ಬರುತ್ತೆ. ಈಗ ಈ ಜಾಗದಲ್ಲಿ 3 ಬರಬೇಕಲ್ಲ, ಇಲ್ಲಿ 3 ಬರಬೇಕಂದ್ರೆ ಎಷ್ಟರಿಂದ ಗುಣಿಸ್ಬೇಕು, 3ರಿಂದ. ಇಲ್ಲಿ 3ರಿಂದ ಗುಣಿಸಿದ್ರೆ ಇಲ್ಲೂ ಎಷ್ಟರಿಂದ, 3ರಿಂದ. 1 3 3 ಪ್ಲಸ್ ಇಲ್ಲಿ 3 1 ಇಲ್ಲಿ 1ರಿಂದ ಅಂದರೆ ಇಲ್ಲೂ 1ರಿಂದ. ಇಲ್ಲಿ ಯಾಕೆ 1ರಿಂದ ಗುಣಿಸಿದೆ, ಯಾಕಂದರೆ ನಮಗೆ 3 ಬೇಕು. 3ಅನ್ನು 1ರಿಂದ ಗುಣಿಸಿದ್ರೆ ಮಾತ್ರ 3 ಬರುತ್ತೆ. ಓಕೆನಾ, ಇಲ್ಲಿ 1 ಅಂಥೇಳಿ. ಓಕೆ, ನೆಕ್ಸ್ಟ್ 4 ಪೈ ಇಂಟು 3 + 1 4 ಭಾಗಿಸು 3. ಓಕೆನಾ, ಇದೆಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ, ರಫ್ ವರ್ಕು ಅರ್ಥ ಆಗಲಿ ಅಂಥೇಳಿ ಮಾಡಿಸಿರೋದು. ನೆಕ್ಸ್ಟು ಈಗ 4 4 16 ಪೈ ಡಿವೈಡೆಡ್ ಬೈ 3 ಅಂಥೇಳಿ ಬಂತು. ಈಗ ಪೈ ಬೆಲೆಯನ್ನು ಹಾಕೋಣ. ಓಕೆ, ಏನು ಬರುತ್ತೆ ಉತ್ತರ, 16 ಗುಣಿಸು 22/7. ಇಲ್ಲೊಂದು ಕೆಳಗಡೆ 3 ಇತ್ತಲ್ಲ, ಅದನ್ನು ಬರಿತೀನಿ. 3 ಗುಣಿಸು 7. 16 ಗುಣಿಸು 22. ನಾನು ಆಲ್ರೆಡಿ ಗುಣಾಕಾರ ಮಾಡಿಟ್ಟಿದ್ದೀನಿ. ಉತ್ತರ 352 ಅಂತೇಳಿ ಬರುತ್ತೆ. ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಬೋದು. ಈಗ 7 ಗುಣಿಸು 3 ಅಥವಾ 3 ಗುಣಿಸು 7. 7 3 21. ಓಕೆನಾ, ಸರಿ. ನೆಕ್ಸ್ಟು 352/21. ನಾನು ಆಲ್ರೆಡಿ ಗುಣಾಕಾರ ಮಾಡಿಟ್ಟಿದ್ದೀನಿ, ಅದಕ್ಕೆ ಭಾಗಾಕಾರ ಮಾಡಿಟ್ಟಿದ್ದೀನಿ, ಅದಕ್ಕೆ ಆನ್ಸರ್ಸ್ ಬರೀತಾ ಇರೋದು. ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿ ಆನ್ಸರ್ಸ್ನ ಬರೀರಿ. 16.7619 ಅಂಥೇಳಿ ಬರುತ್ತೆ. ಸರಿನಾ? 79 ಮೀಟರ್ ಕ್ಯೂಬಲ್ಲಿ ಆನ್ಸರ್ ಬರುತ್ತೆ. ಹೇಳಿದ್ನಲ್ಲ ಲಾಸ್ಟಿಗೆ ಬರೆಯೋಣ ಅಂಥೇಳಿ ಮೀಟರ್ ಕ್ಯೂಬ್. ಸರಿ, ಆದರೆ ನಮ್ಮ ಕ್ವೆಶ್ಚನಲ್ಲಿ ಅವರು ಹೇಗೆ ಕೇಳಿದ್ರು ನೋಡ್ರಿ. ಕ್ವೆಶ್ಚನಲ್ಲಿ ಅವ್ರು ಏನು ಕೇಳಿದ್ರು ಅಂಥೇಳಿ, ಹಾಲಿನ ಪ್ರಮಾಣವನ್ನು ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತೇಳಿ ಹೇಳಿದರು. ಆದರೆ ನಮಗಿಲ್ಲಿ ಹಾಲಿನ ಪ್ರಮಾಣ ಯಾವುದ್ರಲ್ಲಿ ಬಂದಿದೆ, ಮೀಟರಲ್ಲಿ ಬಂದಿದೆ. ಆದರೆ ನಮಗೆ ಯಾವುದ್ರಲ್ಲಿ ಬರಬೇಕು, ಲೀಟರಲ್ಲಿ ಬರಬೇಕು. ಸೊ ಆದ್ದರಿಂದ ನಮಗೆ ಗೊತ್ತಿದೆ, ಏನು ಹೇಳ್ರಿ, 1 ಘನ ಮೀಟರ್ ಅಂತಂದರೆ 1 ಮೀಟರ್ ಕ್ಯೂಬ್ ಯಾವುದಕ್ಕೆ ಸಮ, 1000 ಲೀಟರ್ಗೆ ಸಮ. ಓಕೆನಾ, ಆದ್ದರಿಂದ ನಾವು ಮೀಟರ್ನ ಲೀಟರ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ 1000ದಿಂದ ಗುಣಿಸ್ಬೇಕು. ಸರಿನಾ? ಅದಕ್ಕೆ ಈ ಉತ್ತರವನ್ನು 1000ದಿಂದ ಗುಣಿಸೋಣ. ಓಕೆನಾ, 16.7619 ಗುಣಿಸು 1000. ಸರಿನಾ? ಈಗ ನೀವು ಗುಣಾಕಾರ ಮಾಡಿ ನೋಡಿದ್ರೆ ಈ ಪಾಯಿಂಟ್ ಏನಾಗುತ್ತೆ, ಇಲ್ಲಿ ಎಷ್ಟು 0 ಇದೆಯಲ್ಲ ಅಷ್ಟು 0 ಮುಂದೆ ಹೋಗುತ್ತೆ. 3 0 ಇದೆಯಲ್ಲ, 1 2 3 ಇಲ್ಲಿ ಬರುತ್ತೆ ನಿಮ್ಮ ಪಾಯಿಂಟು. 1661.9 ಲೀಟರ್ ಅಂತ ಹೇಳಿ ಬರುತ್ತೆ. ಸರಿನಾ? ಇದು ನಿಮ್ಮ ಉತ್ತರ. ಹಾಗಾದರೆ ಲಾಸ್ಟಿಗೆ ಒಂದು ಸೆಂಟೆನ್ಸಲ್ಲಿ ಉತ್ತರ ಏನು ಬರೀತೀರಿ, ಟ್ಯಾಂಕಿನಲ್ಲಿ ತುಂಬಬಹುದಾದ ಗರಿಷ್ಠ ಹಾಲಿನ ಪ್ರಮಾಣ = 16,761.9 ಲೀಟರ್ ಅಂತ ಹೇಳಿ ಬರಿಬೋದು. ಮತ್ತೊಂದು ವಿಷಯ ಏನಪ್ಪ ಅಂತ ಕೇಳಿದರೆ, ಪೈಗೆ 2 ಬೆಲೆ ಇದೆ ಅಂತ ಹೇಳಿದ್ದೆ ಅಲ್ವಾ. 22/7 ಬದಲಾಗಿ ನೀವು ಇಲ್ಲಿ 16/3 ಗುಣಿಸು 3.14 ಅಂತಾನು ಹಾಕಬಹುದು. ಅದು ನಿಮ್ಮ ಇಷ್ಟ. ಓಕೆನಾ? ಈ ಥರ ಹಾಕಿದಾಗ ನಿಮಗೆ ಉತ್ತರ ಏನು ಬರುತ್ತೆ ಅಂತ ಕೇಳಿದ್ರೆ 16.746 ಮೀಟರ್ ಕ್ಯೂಬ್ ಅಂತ ಹೇಳಿ ಬರುತ್ತೆ. ಅದಕ್ಕೆ 1000ದಿಂದ ಗುಣಾಕಾರ ಮಾಡಬೇಕು. ಸರಿನಾ? ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಬಟ್ ಅವರು ಇಲ್ಲಿ ಸ್ಟಾರ್ಟಿಂಗಿನ ನಂಬರ್ಸ್ ನೋಡಿ ಮಾರ್ಕ್ಸ್ ಕೊಡ್ಬೋದು, ಅಥವಾ ನಾವು ಯಾವುದ್ರ ವ್ಯಾಲ್ಯೂನ ಹಾಕಿದ್ದೀವಿ ಅಂಥೇಳಿ ನೋಡಿ ಮಾರ್ಕ್ಸನ್ನು ಕೊಡ್ಬೋದು. ಆ್ಯಕ್ಚುಲಿ ಏನಂತ ಕೇಳಿದ್ರೆ, ಅವರು ಪೈ ಬೆಲೆಯನ್ನು ಮೆನ್ಷನ್ ಮಾಡದೇ ಇದ್ದರೆ ನಾವು ಯಾವತ್ತೂ 22/7 ಅಂತಲೇ ಹಾಕಬೇಕು. ಅವರು ಏನಾದರೂ ಪೈನ 3.14 ಹಾಕಿ ಅಂತೇಳಿ ಮೆನ್ಷನ್ ಮಾಡಿದ್ರೆ ಮಾತ್ರ 3.14 ಅಂತೇಳಿ ಹಾಕಬೇಕು. ಅವರು ಮೆನ್ಷನ್ ಮಾಡಿಲ್ಲ, ಸೊ 22/7 ಅಂತಲೇ ಹಾಕಬೇಕಾಗತ್ತೆ. ಆನ್ಸರ್ ಇದೇ ಸರಿಯಾಗಿ ಇರುತ್ತೆ. ಓಕೆನಾ? ಸರಿ, ಇಲ್ಲಿಗೆ ಈ ಲೆಕ್ಕವನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಅರ್ಥ ಆಗದೆ ಕೊನೆಯವರೆಗೂ ನೋಡಿರಿ. ಮತ್ತು ಈ ವಿಡಿಯೋ ಏನಾಗಿದೆ, ಅರ್ಥ ಆಯಿತು ಅರ್ಥ ಆಗಿಲ್ಲೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇನಾದರೂ ವಿಡಿಯೋ ಅರ್ಥ ಆಗದೆ ಇದ್ದರೆ ಮುಂದಿನ ಸಲ
ನೆಕ್ಸ್ಟು ಇನ್ನೂ ಬೇರೆ ಕ್ವೆಶ್ಚನನ್ನು ತಂದು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅರ್ಥ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಏನೇ ಡೌಟ್ ಇದ್ದರೂ ಸಹಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆದಷ್ಟು ಬೇಗ ಆ ಕ್ವೆಶ್ಚನಿಗೆ ಆನ್ಸರನ್ನು ತರಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.